ಬದಲಾವಣೆ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಇದೇ ಹೊತ್ತಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಐತಿಹಾಸಿಕ ನಾಗರನವಿಲೆ ಗ್ರಾಮದ ಸ್ವರ್ಣಚಂಡಿಕಾ ದುರ್ಗಾ ಪರಮೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇದೇ ವೇಳೆ 3.5 ತಿಂಗಳಲ್ಲೇ ಡಿಕೆ ಸಿಎಂ ಆಗ್ತಾರೆ ಅಂತೆಲ್ಲ ಅಭಯ ಸಿಕ್ಕಿದೆಯಂತೆ. ಅಭಯ ಕೊಟ್ಟವರು ಯಾರು ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ನಾಗರ ನವಿಲೆ ಕ್ಷೇತ್ರಕ್ಕೆ ಡಿಸಿಎಂ ಡಿಕೆಶಿ ಭೇಟಿ. ರಾಜಕೀಯ ಭವಿಷ್ಯಕ್ಕಾಗಿ ಡಿಕೆಶಿ ಸಂಕಲ್ಪ ಪೂಜೆ. ಮುಂದಿನ 3.5 ತಿಂಗಳಲ್ಲಿ ಡಿಕೆಶಿ ಸಿಎಂ. ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ನಡೀತಿದೆ. ಇದರ ನಡುವೆ ಡಿಸಿಎಂ ಡಿಕೆಶಿ ಹಾಸನ ಜಿಲ್ಲೆಯ ಐತಿಹಾಸಿಕ ನಾಗರ ನವಿಲೆ ಗ್ರಾಮ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ದಿಢೀರ್ ಭೇಟಿ ನೀಡಿದ್ದಾರೆ. ಬೆಂಗಾವಲು ವಾಹನವನ್ನ ಬಿಟ್ಟು ರಹಸ್ಯವಾಗಿ ಬಂದಿದ್ದ ಡಿಸಿಎಂ ಡಿಕೆಶಿ ಸುಮಾರು 2.5 ಗಂಟೆಗಳ ಕಾಲ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ರು. ರೇಣುಕಾಚಾರ್ಯ ವ್ರತ ಮಾಡಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು. ವೀರಶೈವ ಪರಂಪರೆಯಲ್ಲಿ ರೇಣುಕಾಚಾರ್ಯ ವ್ರತಕ್ಕೆ ವಿಶೇಷ ಮಹತ್ವವಿದೆ. ಇನ್ನು ತಂಡೋಲ ಪ್ರಶ್ನೆಯಲ್ಲಿ ಡಿಕೆ ಶಿವಕುಮಾರ್ ಮುಂದಿನ 3.5 ತಿಂಗಳಲ್ಲಿ ಸಿಎಂ ಆಗುತ್ತಾರೆ ಎಂಬ ಅನುಗ್ರಹ ಸಿಕ್ಕಿದೆ. ಬುಧವಾರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ವೇಳೆ ರಾಜಕೀಯ ಭವಿಷ್ಯಕ್ಕಾಗಿ ಸಂಕಲ್ಪ ಪೂಜೆ ಮಾಡಿದ್ದಾರೆ. ಇಲ್ಲಿಗೆ ಬಂದು ನಂತರ ದೆಹಲಿಗೆ ಹೋದ್ರೆ ಖಂಡಿತ ಒಳ್ಳೆಯದಾಗುವ ಸಾಧ್ಯತೆ ಇದೆ ಎಂದು ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ನಾಗರ ನವಿಲೆ ಟ್ರಸ್ಟ್ ಅಧ್ಯಕ್ಷ ಸಿದ್ದೇಶ್ ಶಾಸ್ತ್ರಿ ಹೇಳಿದ್ದಾರೆ. ಗುರು ಆಶೀರ್ವಾದ ತಗೊಳ್ಳೇಬೇಕು ಅಂತ ಹೇಳಿದಕ್ಕೆ ಯಾವುದೇ ರೀತಿ ಯಾರಿಗೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಆ ರೀತಿಯಾಗಿ ಪ್ರತ್ಯೇಕವಾಗಿ ಬಂದು ಈ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆಯನ್ನ ಮಾಡಿ ಅವರಿಗೆ ಆಶೀರ್ವಾದವನ್ನ ನೀಡಿದ್ದೀವಿ. ಖಂಡಿತ ಅವರಿಗೆ ದಿನಮಾನದಲ್ಲಿ ಒಳ್ಳೇದಾಗ್ತದೆ. ಈಗ ರಾಜಕೀಯ ಬೆಳವಣಿಗೆಗಳು ಯಾವ ರೀತಿ ಅಂತ ನಾವು ಹೇಳಲಿಕ್ಕಾಗಲ್ಲ, ಯಾಕೆಂದ್ರೆ ಈಗಿದ್ದ ಕ್ಷಣ ಮುಂದೆ ಇರಲ್ಲ. ಆದ್ರೆ ಅವರು ಇಲ್ಲಿ ಬಂದು ಆದ್ಮೇಲೆ ಡೆಲ್ಲಿ ಹೋಗಿದ್ದಾರೆ ಅನ್ನೋ ಒಂದು ಒಳ್ಳೆ ಸೂಚನೆ ಅಂತಲೂ ಕೂಡ ನಾವು ತಿಳಿಬಹುದು. ಯಾಕೆಂದ್ರೆ ಒಂದು ಮಹತ್ವ ಇದೆ, ಅರಮನೆದವರು ಗುರು ಕಾಯ್ತಾನೆ ಅಂದ್ರೆ ಒಂದು ಬಹಳ ವಿಶೇಷವಾಗಿರುತ್ತದೆ. ಅವರು ನಂಬಿರೋದು ಗಂಗಾಧರ ಜಗದ್ಗುರು. ನಾವು ನಿನ್ನೆ ಮಾಡಿರ್ತಕ್ಕಂಥದ್ದು ಕೂಡ ವಿಶೇಷವಾಗಿ ಗಂಗಾಧರ ಜಗದ್ಗುರು ಪೂಜೆ ಮಾಡಿದ ಮಂಟಪ. ಆ ಪೂಜೆ ಫಲದಿಂದ ಏನೋ ಒಳ್ಳೇದ ಆಗಿರ್ಬೋದು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಬಗ್ಗೆ ಗುಸುಗುಸು ಜೋರಾಗಿದೆ. ಇದೇ ಸಂದರ್ಭದಲ್ಲಿ 3.5 ತಿಂಗಳಲ್ಲಿ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಅನುಗ್ರಹ ಸಿಕ್ಕಿರುವುದು ನಾನಾ ಚರ್ಚೆ ಹುಟ್ಟು ಹಾಕಿದೆ. ಈ ಹಿಂದೆ ಸಿಎಂ ಆಗುವ ಮೊದಲು ಬಿಎಸ್ ಯಡಿಯೂರಪ್ಪ ಅವರು ಇದೇ ನವಿಲೆ ನಾಗೇಶ್ವರನ ಆಶೀರ್ವಾದ ಪಡೆದಿದ್ರು. ನಂತರ ಸಿಎಂ ಆಗಿದ್ರು. ಅದೇ ರೀತಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆಶಿ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ, ತಾವು ಬಯಸಿದ್ದು ಸಿಗಲಿ ಎಂದು ಪೂಜೆ ಸಲ್ಲಿಸಿದ್ದಾರೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ಆಮೇಲೆ ಈಗ ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ಯಡಿಯೂರಪ್ಪನವರು ಇಲ್ಲಿ ಬಂದಿದ್ರಂತೆ. ಆಗ ಬಂದ ಸಂದರ್ಭದಲ್ಲಿ ಇಲ್ಲಿಂದ ಮುಂದೆ ಪೂಜೆ ಮುಗಿಸ್ಕೊಂಡು ಹೋದ್ಮೇಲೆ ಸಿಎಂ ಆದ್ರಂತೆ. ಆ ಉದ್ದೇಶಕ್ಕೋಸ್ಕರಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಬಂದಿದ್ದಾರೆ, ಅವ್ರು ದರ್ಶನ ಮಾಡಿದ್ದಾರೆ, ಅವರು ನಮ್ಮ ಪೂಜೆ ಸಲ್ಲಿಸವ್ರೆ. ಅದರಿಂದ ಅವ್ರಿಗೆ ಒಂದು ಶ್ರೇಯಸ್ಸಾಗುತ್ತೆ ಅನ್ನೋ ನಂಬಿಕೆ ನಮಗೆ. ಒಟ್ಟಿನಲ್ಲಿ ಯಾವುದೇ ಶಿಷ್ಟಾಚಾರ ಇಲ್ಲದೆ, ಯಾರಿಗೂ ಮಾಹಿತಿ ನೀಡದೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಗುಟ್ಟಾಗಿ ಬಂದು ವಿಶೇಷ ಪೂಜೆ ಸಲ್ಲಿಸಿ ಹೋಗಿರುವುದು ನಾನಾ ಚರ್ಚೆ ಹುಟ್ಟು ಹಾಕಿದೆ. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.